ಬೆಳಿಗ್ಗೆ ಯಾವುದೋ ಒಂದೆರಡು ಖಾಸಗಿ ವಾಹಿನಿಲಿ ಅದನ್ನ ನೋಡಿದಾಗ ಎಷ್ಟು ಒಂದ್ ಕಡೆ 50 ಲಕ್ಷ ಅಂತ ಹೇಳ್ತಾ ಇದ್ರು, ಇನ್ನೊಂದ್ ಕಡೆ 75 ಲಕ್ಷ ಅಂತಂದ್ರು, ಇನ್ನೊಂದ್ ಕಡೆ ಯಾವುದೋ ಇದರಲ್ಲಿ 1 ಕೋಟಿ ಈ ಥರದ್ದೆಲ್ಲ ಬಂತು. ಅಂದ್ರೆ ನಾನು ಇದನ್ನ ಕರೆದಂಥ ಉದ್ದೇಶ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಕರೆದಿರುವಂಥದ್ದು. ಅಂದ್ರೆ ನಮ್ಮ ಸಿನಿಮಾ ಅಂತ ಶುರುವಾದಾಗ ಎಲ್ರಿಗೂ ಒಂದು ಸಿನಿಮಾ ಅಂದರೆ ತುಂಬ ಪ್ರೀತಿ ಇರುತ್ತೆ. ಆ ಪ್ರೀತಿಯಿಂದನೇ ಎಲ್ಲರೂ ಕೆಲಸ ಮಾಡ್ತಾ ಇರ್ತೀವಿ. ಆ ಕೆಲಸದ ಮಧ್ಯದಲ್ಲಿ ಈ ಥರದ್ದೇನೋ ಒಂದು ಡಿಸ್ಟರ್ಬೆನ್ಸ್ಗಳು, ಏನೋ ಒಂದು ಅಂದರೆ ನಾನು ನೋಡಿದಂಥದ್ದು ಒಂದೆರಡು ಯಾವುದು ಏನೋ ಕಮಿಷನ್ ಡೈರೆಕ್ಟರ್ ಅಂತ ಯಾವುದೋ ಒಂದು ಖಾಸಗಿ ಚಾನಲಲ್ಲಿ ಬಂತು. ಮತ್ತು ಅದಾದಮೇಲೆ ಅರ್ಜುನ್ ಅರೆಸ್ಟ್ ಆಗ್ತಾರಾ ಅನ್ನೋ ಥರದ್ದೊಂದು ಬಂತು. ಏಕೆಂತಂದರೆ ಆ್ಯಕ್ಚುಲಿ ಇದಕ್ಕೆ 15 ದಿನದ ಹಿಂದೆ ಅದು ಕಂಪ್ಲೇಂಟ್ ಆಗಿದ್ದಿದ್ದು ಯಾರ್ದು ಸತ್ಯರೆಡ್ಡಿ ಅನ್ನೋ ಒಬ್ಬ CG ವ್ಯಕ್ತಿ ಮೇಲೆ. ಅದರಲ್ಲಿ ಇರುವಂಥದ್ದು 2 ಹೆಸರು, ಒಂದು ಸತ್ಯರೆಡ್ಡಿ, ಇನ್ನೊಂದು ಸುನೀಲ್ ರೆಡ್ಡಿ ಅಂತ ಅಂದ್ಬಿಟ್ಟು. ನನ್ನ ಹೆಸರೇ ಇಲ್ಲದೆ ಇರುವಂಥ ಒಂದು FIR ಕಾಪಿನ ಹಾಕಿ ಇವತ್ತು ಬೆಳಿಗ್ಗೆ ಒಂದು 2-3 ಚಾನಲಲ್ಲಿ ಮತ್ತು ಇನ್ನೊಂದು ಯಾವುದೋ ಒಂದು ಇದು ಸಿನಿ ಬಜ್ ಅಂತ ಯಾವುದೋ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಕೆಟ್ಟದಾಗೆಲ್ಲ ಬರೆದಿದ್ರು. ಹಂಗಾಗಿ ಆ ವಿಚಾರಗಳಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ತಿಳಿಸ್ಬೇಕಾಗಿದ್ದದನ್ನು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಲಾಯರ್ ಶಂಕರಪ್ಪ ಅವ್ರಿಗೆ ಹೇಳಿದೆ, ಈ ಥರ ಆಗಿದೆ, ಈ ಥರ ಸಿನಿಮಾದ TV ಗಳಲ್ಲೆಲ್ಲ ಬರ್ತಾ ಇದೆ, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಬನ್ನಿ ಅರ್ಜುನ್ ಒಂದ್ಸತಿ ಕರೆಸಿ ಮಾತಾಡೋಣ ಅಂತಂದ್ಬಿಟ್ಟಂದ್ರು. ಅದಕ್ಕೆ ಬಂದಿದ್ದೀನಿ.